ಅಂತೂ ಇಂತೂ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸೋಮವಾರ ಪಟ್ಟಿಯನ್ನು ಫೈನಲ್ ಮಾಡಿ ಸಚಿವರು ಯಾರ್ಯಾರು ಅನ್ನೋದನ್ನು ಅನೌನ್ಸ್ ಮಾಡಲಿದ್ದಾರೆ. ಹೌದು, ಕೊನೆಗೂ ಡಿಕೆಶಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡಿ ಬಂದಿದೆ. ಸೋಮವಾರ ಸಂಪುಟ ವಿಸ್ತರಣೆ ಬಹುತೇಕ ಸಾಧ್ಯತೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾನುವಾರ ನೂತನ ಸಚಿವರ ಪಟ್ಟಿಯನ್ನು ಕೆ.ಸಿ. ವೇಣುಗೋಪಾಲ್ ಅವರು ರಾಜ್ಯಕ್ಕೆ ತರ್ತಾರೆ. ಸೋಮವಾರವೇ ಅಧಿಕೃತವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಹೈಕಮಾಂಡ್ ಭೇಟಿ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಆಸೆ ಏನಾಗಿತ್ತು ಅಂದರೆ ತತ್ಕ್ಷಣಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ತರೋದು, ಇವತ್ತೇನೆ ಪ್ರಮಾಣ ವಚನವನ್ನು ಸ್ವೀಕರಿಸೋದಾಗಿತ್ತು. ಬಟ್ ವರಿಷ್ಠರು ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಭಾನುವಾರ ನಾವು ಪಟ್ಟಿ ಕಳಿಸ್ಕೊಡ್ತೇವೆ, ನೀವು ಬೆಂಗಳೂರಿಗೆ ತೆರಳಿ ಅಂತ ಹೇಳಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರು ಯಾರ್ಯಾರು ಸಚಿವರಾಗಬೇಕು ಅನ್ನುವಂತಹ ಲೀಸ್ಟನ್ನು ದೆಹಲಿಯಿಂದ ಬೆಂಗಳೂರಿಗೆ ತರ್ತಾರೆ. ಬಹುತೇಕ ಭಾನುವಾರ ಯಾರ್ಯಾರು ಸಚಿವರಾಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲವೂ ಅಂದುಕೊಂಡಂತಾದರೆ ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ. ಸಿಎಂ, ಮಾಜಿ ಸಿಎಂ ನೀಡಿದ ಲೀಸ್ಟ್ಗೆ ಸಂಪೂರ್ಣ ಒಪ್ಪಿಗೆಯನ್ನು ಹೈಕಮಾಂಡ್ ಕೊಟ್ಟಿಲ್ವಂತೆ. 60% ಹೆಸರಿಗಷ್ಟೇ ಸಮ್ಮತಿ, 40% ಹೆಸರು ಮರುಪರಿಶೀಲನೆ. ರಾಹುಲ್ ನಿರ್ಧಾರದ ಮೇಲೆ ಫೈನಲ್ ಆಗುತ್ತೆ ಸಚಿವರ ಪಟ್ಟಿ. 7-8 ಹೆಚ್ಚುವರಿ ಹೆಸರುಗಳ ಬಗ್ಗೆಯೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ. ಅಗತ್ಯವಿದ್ದಲ್ಲಿ ನಾಯಕರ ಪಟ್ಟಿಯಲ್ಲಿ ಹೈಕಮಾಂಡ್ ಬದಲಾವಣೆ ಮಾಡಬಹುದು. ರಾಜ್ಯ ನಾಯಕರಿಗೆ ಸಂದೇಶವನ್ನು ಕೊಟ್ಟಿದ್ದಾರಂತೆ ರಾಹುಲ್ ಗಾಂಧಿ ಅವರು. ಡಿ.ಕೆ, ಬಿ.ಕೆ, ಸಿದ್ದರಾಮಯ್ಯನವರು ಕಳೆದ 3 ದಿನಗಳಿಂದ ದೆಹಲಿಯಲ್ಲಿಯೇ ವಾಸ್ತವ್ಯ ಹೂಡಿದ್ರು. ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿ ಪಟ್ಟಿ ಫೈನಲ್ ಮಾಡಲೇಬೇಕು ಅಂಥೇಳಿ ಶಪಥ ಮಾಡಿದರು. ಎಲ್ಲವೂ ಕೂಡ ಆಯಿತು, ಪಟ್ಟಿ ಫೈನಲ್ ಆಗಿಲ್ಲ. ಹಾಗಾಗಿ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ ಸಿದ್ಧತೆ ಲೋಕಭವನದಲ್ಲಾದರೂ ಕೂಡ ಅದು ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಭಾನುವಾರ ಕೆ.ಸಿ. ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬಂದ ಮೇಲೇ ಯಾರ್ಯಾರು ಶಾಸಕರು ಸಚಿವರಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರೀತಿ ಪಟ್ಟಿ ವಿಚಾರದಲ್ಲಿ ಗೊಂದಲ ಆಗ್ತಾ ಇರುವಂತಹದ್ದು ಇದು 2ನೇ ಬಾರಿ. ಫಸ್ಟ್ ಟೈಮ್ ರಾಹುಲ್ ಗಾಂಧಿ ಭೇಟಿ ಆದಾಗಲೂ ಕೂಡ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತೇಳಿ ಪಟ್ಟಿ ರಿಜೆಕ್ಟ್ ಆಗಿತ್ತು. ಈ ಬಾರಿ ನೋಡೋಣ ಅಂತ ಹೇಳಿ ಕಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.